ಮಾರಲಿ ಕೂಡ ಸರಿಯಲ್ಲ ಮತ್ತು ಲೀಗಲಿ ಕೂಡ ಸರಿಯಿಲ್ಲ ಅಂತ. ಮೀಸಲಾತಿ ಅನ್ನುವಂಥದ್ದು ಇದೆಯಲ್ಲ, ಅದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ಆ ಆಯೋಗಕ್ಕಷ್ಟು ಅದಕ್ಕೋಸ್ಕರ ಅಷ್ಟು ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದು. ಆದರೆ ಅವುಗಳಿಗೆ ಅಸ್ಪೃಶ್ಯತೆಯ ಕಳಂಕ ಇಲ್ಲ. ಆಮೇಲೆ ಇದನ್ನು ತಿಗಡರು ಸಮುದಾಯಗಳ ಅವರು ಇದನ್ನು ಏನದು ಅವರಲ್ಲಿ ಅತ್ಯಂತ ಕಡುಬಡವರು ಕೂಡ ಇರ್ಬೋದು, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವರು ಈ ಫ್ರೇಮ್ವರ್ಕಲ್ಲಿ ಅವ್ರು ಫಿಟ್ ಆಗಲ್ಲ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ವಕ್ತಾರರು ಹಾಗೂ ಮಾಜಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ CS ದ್ವಾರಕನಾಥ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಏನಿದು ಮೀಸಲಾತಿ ಸಂಕಷ್ಟ ಅಂತ? ನೋಡಿ, ಪಂಚಮಸಾಲಿಯರು ಕೇಳ್ತಾ ಇರೋಂಥದ್ದು ಇದೆಯಲ್ಲ, ಅದು ನನ್ನ ಪ್ರಕಾರ ಮಾರಲಿ ಕೂಡ ಸರಿಯಲ್ಲ ಮತ್ತು ಲೀಗಲಿ ಕೂಡ ಸರಿಯಿಲ್ಲ ಅಂತ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪಂಚಮಸಾಲಿಯರಿಗೆ ಮೀಸಲಾತಿ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಕೊಡಬೇಕು ಮೀಸಲಾತಿ. ಅವರಲ್ಲೂ ಕೂಡ ಬಡತನ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇರೋಂಥದ್ದು ನಮ್ಮಲ್ಲಿ ಬಡವರಿಲ್ವಾ, 80% ಬಡವರಿದ್ದಾರೆ ಅಂತ. ನಿಜ. ಮೈನಾಗಿ ಅವ್ರು ಅರ್ಥ ಮಾಡ್ಕೋಬೇಕಾಗಿರೋದು, ಮೀಸಲಾತಿ ಅನ್ನುವಂಥದ್ದು ಇದೆಯಲ್ಲ, ಅದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ನಿಮ್ಮಲ್ಲಿ ಬಡತನ ಇದ್ದರೆ ಸರ್ಕಾರದಿಂದ ಒಂದು ಕಾರ್ಯಕ್ರಮವನ್ನು ಕೇಳಿ, ಅವರಿಗೆ ಒಂದು ಸ್ಪೆಷಲ್ ಆದಂಥ ಒಂದು ಕಾರ್ಯಕ್ರಮವನ್ನು ಕೇಳಿ, ಯಾರು ಬೇಡ ಅನ್ನಲ್ಲ. ಆದರೆ ಮೀಸಲಾತಿನ ನಾವು 2 ಏನಲ್ಲೇ ಬೇಕು ಅಂತ ಕೇಳುವಂಥದ್ದು ಇದೆಯಲ್ಲ, ಅದು ಯಾವ ರೀತಿ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕೆ ಅಂತ ಕೇಳಿದ್ರೆ, ಭಾಳ ಕ್ಲಿಯರಾಗಿ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್, ಇದನ್ನು ಮಂಡಲ್ ಜಡ್ಜ್ಮೆಂಟ್ ಅಂತ ನಾವು ಕರಿತೀವಿ. ಆ ಜಡ್ಜ್ಮೆಂಟಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಹೌದೌದು, ಅದೊಂದು ಐತಿಹಾಸಿಕವಾದಂತಹ ತೀರ್ಪು. ಅದು ಫುಲ್ ಬೆಂಚ್ ತೀರ್ಪು, ಸಂವಿಧಾನ ಪೀಠ ಕೊಟ್ಟಿರ್ತ ತೀರ್ಪು. ಅದರಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಯಾವುದೇ ಸಮುದಾಯವನ್ನು ನೀವು ಪಟ್ಟಿಗೆ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಬೇಕಾದ್ರೆ ಅಥವಾ ತೆಗಿಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂದರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸು ಬೇಕಾಗತ್ತೆ ಅಂತ. ಆ ಶಿಫಾರಸನ್ನು ಶಾಸ್ತ್ರೀಯತ ಹಿಂದುಳಿದ ವರ್ಗಗಳ ಆಯೋಗ ಹೇಗೆ ಮಾಡಿರುತ್ತೆ? ಅದು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿರಬೇಕಾಗತ್ತೆ, ದ್ವಿತೀಯ ಮೂಲದ ಮಾಹಿತಿಗಳನ್ನು ತಗೊಂಡಿರಬೇಕಾಗತ್ತೆ, ಅದ್ರ ಜೊತೆಗೆ ಎಂಪರಿಕಲ್ ಡೇಟಾ ಬೇಕಾಗತ್ತೆ. ಈ 3 ಇಟ್ಟುಕೊಂಡು ಅದು ಮಾಡಿರೋದ್ರಿಂದ ಯಾವ್ಯಾವ ಗುಂಪಲ್ಲಿ ಯಾವ ಜಾತಿ ನಾವು ಸೇರಿಸ್ಬೋದು ಅಂತೇಳ್ಬಿಟ್ಟು ತೀರ್ಮಾನ ತಗೊಳ್ಳುವಂಥದ್ದು ಆಯೋಗ. ಆ ಆಯೋಗಕ್ಕಷ್ಟು ಅದಕ್ಕೋಸ್ಕರ ಅಷ್ಟು ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದು. ಬೇರೆ ಯಾವ ಆಯೋಗಗಳಿಗೂ ಕೂಡ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂಥ ಸ್ಥಾನಮಾನವನ್ನು ಕೊಟ್ಟಿಲ್ಲ. ಯಾಕಂದರೆ ದಿಸ್ ಕಮಿಷನ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದಿ ಡೈರೆಕ್ಷನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ಡೈರೆಕ್ಷನ್ಸ್ ಮೇಲೆ ಆಗಿರೋದ್ರಿಂದ ಇದಕ್ಕೆ ಅಷ್ಟೊಂದು ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಈಗ ನೀವು 2 ಏಕೆ ಕೇಳ್ತೀರಾ ಅಂತಂದರೆ, ಯಾವ ಆಧಾರದ ಮೇಲೆ ಕೇಳ್ತೀರಿ? ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಕ್ಯಾಟಗರಿ 1ರಲ್ಲಿದ್ದಾರಲ್ಲ 95 ಜಾತಿಗಳು, ಅವು ಆನ್ ಪಾರ್ ವಿತ್ SC/ST ಅಂತೀವಿ. ಅಂದರೆ ಅವು SC/STಗಳಿಗೆ ಸಮಾನಾಂತರವಾದ ಜಾತಿಗಳು, ಆದರೆ ಅವುಗಳಿಗೆ ಅಸ್ಪೃಶ್ಯತೆಯ ಕಳಂಕ ಇಲ್ಲ ಅನ್ನೋದು ಬಿಟ್ಟರೆ, ಬಡತನ ಇದು ಅವರ ಸಾಮಾಜಿಕ ಹಿನ್ನೆಲೆ ಮತ್ತು ಶೈಕ್ಷಣಿಕ ಹಿನ್ನೆಲೆ, ಆರ್ಥಿಕ ಹಿನ್ನೆಲೆ ಎಲ್ಲ ಕೂಡ ಭಾಳ ಡೌನ್ ಲೆವೆಲಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕ್ಯಾಟಗರಿ 1ಗೆ ಇಡ್ತೀವಿ. ಕ್ಯಾಟಗರಿ 2A ಯಾರನ್ನ ಇಟ್ಟಿದ್ದೀವಿ? ಕ್ಯಾಟಗರಿ 2A ಇರುವಂಥದ್ದು ಯಾರು ಅಂತ ಹೇಳಿದ್ರೆ, ಅದು ಕುಶಲಕರ್ಮಿ ಸಮುದಾಯಗಳು. ಈಗ ಅಲ್ಲಿರುವಂಥವ್ರು ಯಾರು? ಕಂಬಳಿ ನೇಯೋರಿದ್ದಾರೆ, ಬಟ್ಟೆ ನೇಯೋರಿದ್ದಾರೆ, ಕ್ಷೌರ ಮಾಡೋರಿದ್ದಾರೆ, ಬಟ್ಟೆ ಒಗೆಯೋರಿದ್ದಾರೆ, ಆಮೇಲೆ ಕಬ್ಬಣ ಕಾಸುವಂಥವ್ರಿದ್ದಾರೆ, ಚಿನ್ನ ಕಾಸುವಂಥವ್ರಿದ್ದಾರೆ, ಆಮೇಲೆ ಇದನ್ನು ತಿಗಡರು ಸಮುದಾಯಗಳ ಅವರು ಇದನ್ನು ಏನದು ಫ್ಲೋರಿಕಲ್ಚರು ಅದು ಇದು ಮಾಡುವಂಥ ಸೊಪ್ಪನ್ನ ಬೆಳೆಯುವಂತಹ ಸಮುದಾಯಗಳು, ಆ ಥರದ ಸಮುದಾಯಗಳಿದ್ದಾವೆ ಹೊರತು ಅಲ್ಲಿ ಯಾರು ಕೂಡ ಕೃಷಿ ಪ್ರಧಾನವಾದಂಥ ಸಮುದಾಯಗಳಿಲ್ಲ. ಅಂದರೆ ಕುಲ ಕಸುಬುಗಳನ್ನೇ ನಂಬಿಕೊಂಡು ಕೆಲಸ ಮಾಡಿದಂಥ ಸಮುದಾಯಗಳು. ಅಲ್ಲಿಗ ನಾನು ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ನಿಮಗೆ ಇದು ಪಂಚಮಸಾಲಿ ಸಮುದಾಯ ಕುಶಲಕರ್ಮಿ ಸಮುದಾಯದ ಚೌಕಟ್ಟಿಗೆ ಬರಲ್ಲ. ಕುಶಲಕರ್ಮಿಗಳಲ್ಲ ಅವರು ಕೃಷಿ ಪ್ರಧಾನವಾದಂಥವ್ರು. ಅವರಲ್ಲಿ ಕೃಷಿ ಕೂಲಿಕಾರರಿರ್ಬೋದು ಅಥವಾ ಭೂಹೀನರಿರ್ಬೋದು, ಅವರಲ್ಲಿ ಅತ್ಯಂತ ಕಡುಬಡವರು ಕೂಡ ಇರ್ಬೋದು, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವರು ಈ ಫ್ರೇಮ್ವರ್ಕಲ್ಲಿ ಅವ್ರು ಫಿಟ್ ಆಗಲ್ಲ. ಕುಶಲಕರ್ಮಿ ಸಮುದಾಯಗಳ ಫ್ರೇಮ್ವರ್ಕಲ್ಲಿ ಪಂಚಮಸಾಲಿಯರು ಫಿಟ್ ಆಗಲ್ಲ. ಅವ್ರು ಏನು ಕೇಳ್ಬೋದು? ಅವರೀಗ 3A ನಲ್ಲಿ 3B ನಮ್ಗೆ ಹೆಚ್ಚು ಮೀಸಲಾತಿ ಕೊಡಿ ಅಂತ ಕೇಳ್ಬೋದು ಬೇಕಾದರೆ. ಅಥವಾ ಇನ್ನೂ ನಮಗೆ ಮೀಸಲಾತಿನೇ ಬೇಡ ಅಂತ ಹೇಳಿದ್ದು ಅಂತ ಹೇಳಿದ್ರೆ EWS ತಗೋಬೋದು.
ಏನು ಸೆಂಟ್ರಲ್ ಗೌರ್ಮೆಂಟಿಗೆ ಮಾಡಿದೆಯಲ್ಲ EWS ಇದೆಯಲ್ಲ, ಆರ್ಥಿಕ ಹಿಂದುಳಿದ ವರ್ಗ ಮೀಸಲಾತಿ ಕೊಡ್ತಾ ಇದೆಯಲ್ಲ, ಅದರಲ್ಲಿ ಕೇಳ್ಕೊಬೋದು. ಅದನ್ನು ಹೊರತುಪಡಿಸಿ ಅವರು 2A ಕೇಳೋದು ಇದೆಯಲ್ಲ, ಅದು ಲೀಗಲಿ ಫಿಟ್ ಆಗಲ್ಲ. ಅಕಸ್ಮಾತ್ ಸರ್ಕಾರದ ಮೇಲೆ ಇವರು ಹೆಚ್ಚು ಒತ್ತಡ ತಂದು ಮಾಡಿದ್ರೂ ಕೂಡ ಯಾರಾದರೂ ಕೋರ್ಟ್ಗೆ ಹೋದರೆ ಬಿದ್ದೋಗುತ್ತೆ. ಯಾಕಂತಂದರೆ ಅದರಲ್ಲಿ ಫಿಟ್ ಆಗಲ್ಲ ಇವರು ಅನ್ನೋದು ಭಾಳ ಇಂಪಾರ್ಟೆಂಟು. ಆಮೇಲೆ ಎರಡನೇದು, ಅವರು ಹೋರಾಟದ ರೂಪುರೇಷೆಗಳನ್ನ ನೋಡ್ತಾ ಇದ್ದೀನಿ. ಅವ್ರೇನು ಹೇಳ್ತಾರೆ, ನಾವು 5,000 ಟ್ರ್ಯಾಕ್ಟರ್ಗಳಲ್ಲಿ ಬರ್ತೀವಿ, 5,000 ಲಾರಿಗಳಲ್ಲಿ ಬರ್ತೀವಿ ಅಂತ ಹೇಳ್ತಾರೆ. ಅದು ಯಾವುದಾದ್ರೂ ಒಂದು ಸಮುದಾಯದ ಹಿಂದುಳಿದಿರುವಿಕೆಯನ್ನು ತೋರಿಸುವಂಥದ್ದು. ಮತ್ತು ನೆನ್ನೆ ಸ್ವಾಮೀಜಿ ಹೇಳ್ತಾರೆ, ನಾವು ಮೀಸಲಾತಿ ಕೊಡಲ್ಲ 2A ಅಂತ ಹೇಳಿಬಿಡ್ರಿ ಬೇಕಾದರೆ, ನಾವು ಬೇಕಾದರೆ ಏನು ಮಾಡ್ತೀವಿ, 2028ಕ್ಕೆ ಮೀಸಲಾತಿ ಕೊಡೋ ಅಂಥ ಮುಖ್ಯಮಂತ್ರಿ ನಾವು ತರ್ತೀವಿ ಅಂತಂದರೆ ಅವರೆಷ್ಟು ಪವರ್ಫುಲ್ ಅಂತ ಗೊತ್ತಾಗಲ್ವಾ? ಅಷ್ಟು ಮುಖ್ಯಮಂತ್ರಿನ ತರ್ತಾರೆ ಅವ್ರಿಗೆ ಮೀಸಲಾತಿ ಕೊಡಿಸೋ ಅಂತ ಅವ್ರನ್ನ ಅಂತಂದರೆ ಅವರೆಷ್ಟು ಪವರ್ಫುಲ್ ಆಗಿದ್ದಾರೆ ಅನ್ನೋದು ಅರ್ಥ ಆಗಲ್ವಾ ನಮಗೆ? ಅಂದರೆ ನಿಮ್ಮ ಪ್ರಕಾರ ಸರ್ಕಾರ ತರುವಂತಹ ಅಧಿಕಾರ ಇರುವಂಥ ಒಂದು ಸಮುದಾಯಕ್ಕೆ ಹಾಗಾದರೆ ಮೀಸಲಾತಿ ಕೇಳುವಂತಹ ಅಧಿಕಾರ ಇಲ್ಲ ಅಂತ ತಾವು ಹೇಳ್ತೀರಾ ಅಂತ? ಇಲ್ಲ, ನಾನು ಹೇಳೋಂಥದ್ದು ಮೀಸಲಾತಿ ಇಲ್ಲ ಅಂತಲ್ಲ, ಅವರೆಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಪೊಲಿಟಿಕಲಿ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಎಕನಾಮಿಕಲಿ ಸ್ಟ್ರಾಂಗ್ ಆಗಿದ್ದಾರೆ. ಈಗ ನೋಡಿ, ಈಗ ಇಬ್ಬರು ಮುಖ್ಯಮಂತ್ರಿಗಳಾದರು, ಸುಮಾರು 7-8 ಜನನೋ 10 ಜನನೋ MLAಗಳಿರ್ತಾರೆ, ಆಮೇಲೆ MLCಗಳಿರ್ತಾರೆ, ಮಂತ್ರಿಗಳಿರ್ತಾರೆ. ಅಷ್ಟೊಂದು ಪ್ರಮಾಣದಲ್ಲಿ ಅವರು ಇದ್ದಾರೆ. ನಾನು ಇಲ್ಲ ಅಂತ ಹೇಳ್ತಾಯಿಲ್ಲ, ಅದು ಇರೋದನ್ನು ಕೂಡ ನಾನು ವಿರೋಧಿಸ್ತಾ ಇಲ್ಲ. ಆ ಸಮುದಾಯ ದೊಡ್ಡ ಸಮುದಾಯ ಇದೆ, ಅದಿದೆ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ಯೋಚನೆ ಮಾಡಬೇಕಾಗಿರೋದೇನು ಅಂತಂದರೆ, ನೀವು 50-30 ಟ್ರ್ಯಾಕ್ಟರ್ಗಳಲ್ಲಿ ಬಂದು ನೀವು ವಿಧಾನಸೌಧನ ಮುತ್ತಿಗೆ ಹಾಕುವಂಥ ಶಕ್ತಿ ಇರುವಂಥವ್ರು ನೀವು ಕೇಳೋದಾದರೆ, ಸಣ್ಣ ಸಮುದಾಯಗಳಂಥ ಅಲೆಮಾರಿಗಳು, ಆದಿವಾಸಿಗಳ ಗತಿ ಏನು? ಅವ್ರಿಗೆ ಬೆಳಗಾವಿಗೆ ಹೋಗಿ ಕೇಳೋ ಅಷ್ಟು ಶಕ್ತಿ ಇಲ್ಲ. ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದರೆ ಒಳಗಡೆ ಕೂಡ ಬಿಡಲ್ಲ ಅವ್ರನ್ನ. ಆ ಸಮುದಾಯಗಳ ಸ್ಥಿತಿಗತಿ ಏನು ಅಂತ ನಾವು ಯೋಚನೆ ಮಾಡಬೇಕಲ್ವಾ? ಒಂದು ದೊಡ್ಡ ಸಮುದಾಯಗಳಿಗೆ ಮೀಸಲಾತಿಯ ಉದ್ದೇಶ ಏನು? ಅಂಬೇಡ್ಕರ್ ಮೀಸಲಾತಿ ಉದ್ದೇಶ ಏನು ಹೇಳಿದ್ದಾರೆ? ಭಾಳ ಸಾಮಾಜಿಕವಾಗಿ ಹಿಂದುಳಿದವರು ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿರುವಂಥದ್ದು. ಅಲ್ಲಿ ಆರ್ಥಿಕ ಪ್ರಶ್ನೆ ಕೂಡ ಬರಲ್ಲ. ಅದನ್ನೇನು ಮಾಡಿದ್ರು, ಕ್ಲಾಸಿಫೈ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದರಿಂದ ಹಿಡ್ಕೊಂಡು ನನ್ನ ಕಮಿಷನ್ವರೆಗೂ ಕೂಡ ಕ್ಲಾಸಿಫಿಕೇಷನ್ ಮುಂದುವರ್ಕೊಂಡು ಹೋಗ್ತಲೇ ಇದೆ. ಅದು ಯಾಕೆ ಅಂತ ಕೇಳಿದ್ರೆ, ಈ ಕಮಿಷನ್ಗಳು ಮಾಡುವಂಥ ಕೆಲಸ ಏನು ಅಂತ ಹೇಳಿದ್ರೆ, ಈ ಸಮುದಾಯಕ್ಕೆ ನಿಜವಾಗಲೂ ಮೀಸಲಾತಿ ಅರ್ಹತೆ ಇದೆಯಾ? ಮೀಸಲಾತಿ ಅರ್ಹತೆ ಇದ್ದರೆ ನಾವು ಸುಮಾರು ಪ್ರಶ್ನೆಗಳನ್ನು ನಾವು ಕಾಯ್ದು ಮಾಡ್ಕೊಳ್ತೀವಿ. ಈಗ ನಾನೇ ಕಮಿಷನಲ್ಲಿದ್ದಂಥ ಸಂದರ್ಭದಲ್ಲಿ ಜಾತಿವಾರು ಸಮೀಕ್ಷೆ ಮಾಡಬೇಕು ಅಂತೇಳಿ ಮೊದಲು ನನಗೆ ಅವಕಾಶ ಬಂದಾಗ ನಾನು ಮೊದಲು ಮಾಡಿದ ಕೆಲಸ ಏನಂದರೆ 57 ಪ್ರಶ್ನೆಗಳನ್ನು ಮಾಡಿಟ್ಕೊಂಡೆ. ನೀವೆಂಥ ಮನೇಲಿ ಜೀವಿಸ್ತಾ ಇದ್ದೀರಿ? ನಿಮಗೆ ಭೂಮಿ ಇದೆಯಾ ಇಲ್ವಾ? ಅಥವಾ ನಿಮಗೆ ನಿಮ್ಮ ಮಕ್ಕಳು ಯಾವ ಶಾಲೆಗೆ ಹೋಗ್ತಾ ಇದ್ದಾರೆ? ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರಾ ಅಥವಾ ಗೌರ್ಮೆಂಟ್ ಶಾಲೆಗೆ ಹೋಗ್ತಾ ಇದ್ದಾರಾ ಅಥವಾ ಶಾಲೆಗೆ ಹೋಗ್ತಾನೇ ಇಲ್ವಾ? ಶಾಲೆ ಬಿಡಲಿಕ್ಕೆ ಎಷ್ಟು ದೂರದಲ್ಲಿದೆ ನಿಮ್ಮ ಮನೆ ಮತ್ತು ಶಾಲೆ? ನೀವು ಟೆಂಟ್ಗಳಲ್ಲಿದ್ದೀರಾ, ಗುಡಾರಗಳಲ್ಲಿದ್ದೀರಾ, ಗುಡಿಸಲುಗಳಲ್ಲಿದ್ದೀರಾ, ಮನೆಗಳಲ್ಲಿದ್ದೀರಾ, ತಾರಸಿ ಮನೆಗಳಲ್ಲಿದ್ದೀರಾ? ಇಂಥ ಅನೇಕ ಪ್ರಶ್ನೆಗಳು. ನೀರು ಕುಡಿಯೋದ್ರಿಂದ ಹಿಡ್ಕೊಂಡು ನೀವೆಂಥ ನೀರು ಕುಡಿತಾ ಇದ್ದೀರಾ? ಬಗ್ಗಡದ ನೀರು ಕುಡಿತೀರಾ? ನದಿ ನೀರು ಕುಡಿತಾ ಇದ್ದೀರಾ? ಹೊಳೆ ನೀರು ಕುಡಿತಾ ಇದ್ದೀರಾ? ಅಥವಾ ನಲ್ಲಿ ನೀರು ಕುಡಿತಾ ಇದ್ದೀರಾ? ಇದೆಲ್ಲ ಪ್ರಶ್ನೆಗಳು ಕೂಡ ಅದರಲ್ಲಿ ಬರ್ತವೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಸಮುದಾಯದ ಹಿಂದುಳಿದಿರುವಿಕೆಯನ್ನು ನೀವು ನಿರ್ಧರಿಸಲು ಈ ಮಾನದಂಡಗಳು ಭಾಳ ಇಂಪಾರ್ಟೆಂಟ್. ಈ ಮಾನದಂಡಗಳನ್ನ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಹಾಗಿರುವಂಥ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯ ಹೋರಾಟ ಮಾಡ್ತಾ ಇದೆ, ನಮಗೆ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದ್ರಲ್ಲಿ ತಪ್ಪಿಲ್ಲ. ಅದು 2A ಕೊಡಿ ಅಂತ ಕೇಳ್ತಾ ಇರುತ್ತದೆ ಇದೆಯಲ್ಲ, ಅದು ತಪ್ಪು. ನನಗನ್ಸುತ್ತೆ ಆ ಪಾಪ ಅಲ್ಲಿರೋಂಥ ಮುಗ್ಧರನ್ನ ಮಿಸ್ಗೈಡ್ ಆಗ್ತಾ ಇದ್ದಾರೆ ಎಲ್ಲೋ ಅವ್ರೊಂದು ಕಡೆ. ಯಾಕಂದರೆ ಇದರ ಜ್ಞಾನ ಇಲ್ಲದೆ ಇರೋದ್ರಿಂದಾಗಿ ಮಿಸ್ಗೈಡ್ ಆಗ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರ ಬಗ್ಗೆ ಸಿಂಪತಿ ಇಟ್ಕೊಂಡು, ಅತ್ಯಂತ ಕರುಣೆ ಮತ್ತು ಗೌರವವನ್ನು ಇಟ್ಕೊಂಡು ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಅವ್ರು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ನಮಗೆ ಮೀಸಲಾತಿನ ಕೊಡಿ. ನಮಗೆ ಈ ಮೀಸಲಾತಿ ಪ್ರಮಾಣವನ್ನು ಈಗ ಲಿಂಗಾಯತರ ಜೊತೆಯಲ್ಲಿ ವೀರಶೈವರ ಜೊತೆ ಕೊಡ್ತಾ ಇದ್ರಿ. ವೀರಶೈವ ಲಿಂಗಾಯತರಿಗೆ 42 ಸಮುದಾಯಗಳಿಗೆ ಸಬ್ ಕ್ಯಾಸ್ಟ್ಗಳಿಗೆ ಮೀಸಲಾತಿ ಕೊಡ್ತಾ ಇದ್ದಾರೆ ಕ್ಯಾಟಗರಿ 2, 3B. ಅದನ್ನು ನೀವು ಹೆಚ್ಚು ಮಾಡಿ, ಅದನ್ನು ಹೆಚ್ಚು ಮಾಡಿ ನಮಗೆ ಕೊಡಿ. ಇಲ್ಲ EWS ಕೊಡಿ, ಅಥವಾ ನೀವೇ ನಮಗೊಂದು ಸಪ್ರೇಟ್ ಗ್ರೂಪ್ ಆದರೂ ಮಾಡಿಕೊಡಿ. ಅದನ್ನೆಲ್ಲ ಬಿಟ್ಟು ನೀವು 2A ಕೇಳ್ತಾ ಇದ್ದೀರಾ ಅಂತಂದರೆ ಅದು ನಿಜವಾಗಲೂ ಕೂಡ ಸಾಧ್ಯವಾಗದೇ ಇರುವಂಥ ಮಾತು ನನಗೆ ಅನ್ನಿಸ್ತಾ ಇದೆ. ಅದು ಏನು ಲಾಭ ಇದೆ 2A ಸ್ಪೆಸಿಫಿಕ್ಕಾಗಿ ಕೇಳೋದಕ್ಕೆ? ಅದರಲ್ಲಿರುವಂತಹ ಲಾಭ ಏನು ಅಂತ? 2A ಎಷ್ಟು ಜಾತಿಗಳು ಬರ್ತವೆ? ಯಾವ ಲಾಭಕ್ಕೋಸ್ಕರ ಈ ಸಮುದಾಯ 2A ಮೀಸಲಾತಿನೇ ಕೇಳ್ತಾ ಇದೆ? ನೋಡಿ, 2A 102 ಜಾತಿಗಳಿದ್ದಾವೆ. 102 ಜಾತಿಗಳಲ್ಲಿ ಕುರುಬರು, ಈಡಿಗರು, ಆಮೇಲೆ ಇವರು ಮಡಿವಾಳರು, ಕ್ಷೌರಿಕರು, ಕುಂಬಾರರು, ಕಂಬಾರರು, ಕಮ್ಮಾರರು, ವಿಶ್ವಕರ್ಮರು, ತಿಗಳರು, ಈ ಥರದ ಜಾತಿಗಳನ್ನು ಹೊರತುಪಡಿಸಿದ್ರೆ ಇನ್ನೂ ಸಣ್ಣ ಜಾತಿಗಳಿದಾವಲ್ಲಿ.
ಕಿಸಾಡಿ ಅಂತ ಒಂದು ಜಾತಿ ಬರುತ್ತೆ. ಸಣ್ಣ ಸಣ್ಣ ಜಾತಿಗಳು, ಈ ಜಾತಿಗಳ ಹೆಸರೇ ಹೇಳಿರುವಂಥ ಜಾತಿಗಳೆಲ್ಲ ಅಲ್ಲಿ ಬರ್ತಾ ಇದ್ದಾವೆ. ಅವ್ರಿಗೆಲ್ರಿಗೂ ಕೂಡ ಮೀಸಲಾತಿ ಕೊಡಬೇಕಾಗತ್ತೆ. ಇವೆಲ್ಲ ಜಾತಿಗಳು ಕೂಡ ನಾನು ಆಗಲೇ ಹೇಳಿದ್ದಕ್ಕೆ ಕುಶಲಕರ್ಮಿ ಜಾತಿಗಳು. ಅಲ್ಲಿ 15% ಮೀಸಲಾತಿ ಇದೆ. ಅನೇಕ ಜನರಿಗೆ ಅಲ್ಲಿ ಯಾಕೆ ಕಣ್ಣು ಬೀಳುತ್ತೆ ಅಂತ ಹೇಳಿದ್ರೆ, ಅಲ್ಲಿ 15% ಇದೆಯಲ್ಲ. ಕ್ಯಾಟಗರಿ 1ರಲ್ಲಿ 95 ಜಾತಿಗಳಿದ್ದಾವೆ, 4% ರಿಸರ್ವೇಷನ್ ಇದೆ. ಕ್ಯಾಟಗರಿ 2A ನಲ್ಲಿ 102 ಜಾತಿಗಳಿದ್ದಾವೆ, ಅಲ್ಲಿ 15% ರಿಸರ್ವೇಷನ್. 15% ರಿಸರ್ವೇಷನ್ ನಮ್ಗೆ ಸಿಕ್ಬಿಡುತ್ತೆ ಅನ್ನೋಂತಹ ಆಸೆ. ಆದರೆ ಹೆಂಗೆ ಸಿಗುತ್ತೆ, ಅದು ಯಾಕೆ ಸಿಗುತ್ತೆ, ಅದು ಸಿಗಲಿಕ್ಕೆ ನಮಗಿರುವಂಥ ಅಡ್ಡಿ ಆತಂಕಗಳೇನು ಅಂತ ಕೂಡ ನಾವು ಯೋಚನೆ ಮಾಡಬೇಕಲ್ವ. ನಾವು ಆ ಗುಂಪಿಗೆ ಸೇರ್ತೀವ, ನಮ್ಗೆ ಅದು ಕೊಡ್ಲಿಕ್ಕೆ ಆಗತ್ತಾ ಅಂತ ಹೇಳ್ಬಿಡುತ್ತೆ. ನಾವು ಯಾಕೆ, ನೀವು ಒಂದು ಯೋಚನೆ ಮಾಡಿ, ಯಾಕೆ ನಾವು ಇದರಲ್ಲಿ ಈಗ ಝೂ ಇದೆ, ಝೂನಲ್ಲಿ ಎಲ್ಲ ಪ್ರಾಣಿಗಳಿಗೂ ಒಂದೊಂದು ಬೋನನ್ನು ಕೊಟ್ಕೊಂಡು ಹೋಗಿರ್ತೀವಿ, ಹೌದಾ? ಎಲ್ಲವೂ ಪ್ರಾಣಿಗಳೇ ಅಲ್ವಾ. ಒಂದು ಗುಡ್ಡೆ ಹಾಕ್ಬಿಟ್ಟು ಆಹಾರನ ಎಲ್ಲ ಪ್ರಾಣಿಗಳು ಬಂದು ನೀವು ತಿಂದುಬಿಡಿ ಅಂತಂದ್ರೆ ಏನಾಗುತ್ತೆ ಅಲ್ಲಿ ಕೆಲಸ? ಯಾವುದೋ ಗಟ್ಟಿಯಾಗಿ ಇರೋಂಥ ಪ್ರಾಣಿಗಳು ತಿಂತಾವೆ, ವೀಕ್ ಆಗಿರೋ ಪ್ರಾಣಿಗಳು ಸುಮ್ಮನೆ ಇರ್ತವೆ. ಕೋತಿಗಳು ತಗೊಳ್ಳಿ, ನಾವು ಬೆಟ್ಟಕ್ಕೆ ಹೋಗಿ ಕೋತಿಗಳಿಗೆ ನಾವು ಆಹಾರ ಹಾಕಿದ್ದು ಅಂತಂದರೆ, ಏನೋ ಹಣ್ಣು ಹಂಪಲು ಹಾಕಿದ್ದು ಅಂತಂದರೆ, ಒಂದು ಗಡೋ ಕೋತಿ ಬಂದು ತಿಂತಾ ಇರುತ್ತೆ, ಮಿಕ್ಕಿದ ಕೋತಿಗಳು ಎಲ್ಲೇ ಇರ್ತಾವೋ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಕೂಡ ಯಾಕೆ ಅದನ್ನ ಮಾಡಿದ್ದಾರೆ ಅಂತಂದರೆ, ಅವರವರ ಶಕ್ತಿನ ಇದು ಮಾಡಿಕೊಂಡು, ಅವ್ರ ಶಕ್ತಿ ಏನು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿ ಆ ಝೂನಲ್ಲಿ ಆ ಪ್ರಾಣಿಗಳನ್ನು ಆಯಾ ಬೋನ್ಗಳಲ್ಲಿ ಹಾಕಿಟ್ಟಿದ್ದಾರೆ. ಇದಕ್ಕೆ ಇಷ್ಟೇ ಆಹಾರ ಕೊಡಬೇಕು, ಇದಕ್ಕೆ ಇದು ದೊಡ್ಡ ಪ್ರಾಣಿ, ಇದಕ್ಕೆ ದೊಡ್ಡ ಆಹಾರ ಕೊಡಬೇಕು. ಆನೆಗೆ ಕೊಡೋ ಆಹಾರನೇ ನೀವು ಜಿಂಕೆಗೆ ಕೊಟ್ಟರೆ ಏನಾಗುತ್ತೆ? ಆಗಲ್ಲ, ಆನೆ ದೊಡ್ಡ ಪ್ರಾಣಿ. ಹಂಗೆ ಅದು ಒಂದು ಝೂನಲ್ಲಿರುವಂಥದ್ದನ್ನು ನಾವು ಸ್ಟಡಿ ಮಾಡಿಬಿಟ್ರೆ ಸಾಕು, ಇಲ್ಲೂ ಕೂಡ ಅರ್ಥ ಆಗಿಬಿಡುತ್ತೆ. ಅಂದರೆ ಅತ್ಯಂತ, ಈಗ ಒಂದು ಮನೆಯಲ್ಲಿ 4 ಜನನೂ ಮಕ್ಕಳಿದ್ದು ಒಬ್ಬ ಮಗು ಭಾಳ ವೀಕ್ ಆಗಿದ್ರೆ ತಾಯಿ ಅವನಿಗೆ ಹೆಚ್ಚು ಫೀಡ್ ಮಾಡ್ತಾಳೆ. ಭಾಳ ವೀಕ್ ಆಗಿದ್ದಾನಲ್ಲ ಇವನು ಸ್ವಲ್ಪ ಬೆಳೀಲಿ ಮೊದಲು ಅಂತೇಳ್ಬಿಟ್ಟು ಬೇರೆ 3 ಜನಕ್ಕಿಂತಲೂ ಹೆಚ್ಚು ಫೀಡನ್ನು ತಾಯಿ ಅವನಿಗೆ ಕೊಡ್ತಾಳೆ, ಅವನು ಇವ್ರ ಜೊತೆಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಮೀಸಲಾತಿ ಕೂಡ ಅಷ್ಟೇ. ಈ ವೀಕ್ ಆಗಿರುವಂಥ ದುರ್ಬಲವಾದಂಥ ಸಮುದಾಯಗಳಿದ್ದಾವಲ್ಲ, ಅವ್ರಿಗೆ ಹೆಚ್ಚು ನಾವು ಮೀಸಲಾತಿ ಕೊಡೋದ್ರ ಮೂಲಕ ಮೇಲೆತ್ತಿ ಇವ್ರ ಜೊತೆಯಲ್ಲಿ ಸೇರಿಸಬೇಕು. ಅಂದರೆ ಶಕ್ತಿವಂತರಾದಂಥ ಜಾತಿಗಳ ಜೊತೆ ಇವ್ರನ್ನೂ ಸೇರಿಸಬೇಕು ಅನ್ನೋವಂಥ ಉದ್ದೇಶದಿಂದಾಗಿ ಮೀಸಲಾತಿ ಕೊಡ್ತಾ ಇರೋಂಥ. ಹಾಗಾದರೆ ಸರ್, 2A ಪಂಗಡದಲ್ಲಿ ಹೆಚ್ಚು ಸೌಲಭ್ಯಗಳು ಇರೋದ್ರಿಂದ ಯಾರಿಗೆ ಎಕನಾಮಿಕಲಿ, ಎಜುಕೇಷನಲ್ಲಿ, ಪೊಲಿಟಿಕಲಿ ಬ್ಯಾಕ್ವರ್ಡ್ ಇದ್ದಾರೋ, 102 ಜಾತಿಗಳು ಅಂತ ಅವೇನು ಹೇಳಿದ್ರು, ಅವ್ರಿಗೆ ಹೆಚ್ಚು ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಅದರಲ್ಲಿ ನಾವು ಸೇರಿಕೊಂಡ್ರೆ ನಮಗೂ ಕೂಡ ಆ ಸೌಲಭ್ಯಗಳು ನಾವು ಪಡ್ಕೊಳ್ಬೋದು. ಒಂದು ವೇಳೆ ಆ ಸಮುದಾಯ ಬಂದಿದ್ದೆ ಆದರೆ 102 ಜಾತಿಗಳು ಕೂಡ ಸಮಸ್ಯೆ ಆಗುತ್ತೆ ಅಂತ ತಮ್ಮ ಅಭಿಪ್ರಾಯವ? 100%. ಯಾಕಂತಂದರೆ ಅವರೇ ಹೇಳೋ ಪ್ರಕಾರ ಭಾಳ ದೊಡ್ಡ ಸಮುದಾಯ ಅದು. ಅಷ್ಟು ದೊಡ್ಡ ಸಮುದಾಯ ಬಂದಿದ್ದು ಅಂದರೆ ಇಲ್ಲೆಲ್ಲ ಸಮುದಾಯಗಳು ಸೇರಿದ್ರು ಕೂಡ ಎಷ್ಟು ಪರ್ಸೆಂಟೇಜ್ ಬರ್ಬೋದು? ಕೆಲವು ಸಮುದಾಯಗಳು ನಿಮಗೆ ಆಶ್ಚರ್ಯ ಆಗ್ಬೋದು. ಇದರಲ್ಲಿ ಕೊಡಗಲ್ಲಿ ಕೆಲವು ಸಮುದಾಯಗಳು ಬರೀ 15 ಜನ ಇದ್ದಾರೆ, 500 ಜನ ಇದ್ದಾರೆ, 1000 ಜನ ಇದ್ದಾರೆ, 300 ಜನ ಇದ್ದಾರೆ. ಆ ಥರದ ಸಮುದಾಯಗಳು ಕೂಡ ಇದ್ದಾವೆ. ಅವೆಲ್ಲ 2Aನಲ್ಲಿದ್ದಾವೆ ಸುಮಾರು ಸಮುದಾಯಗಳು. ಅವುಗಳನ್ನೆಲ್ಲ ಅವ್ರಿಗೆಲ್ಲ ದಿಕ್ಕೆ ಯಾರು ಇರ್ತಾರೆ? ಯಾರು ದಿಕ್ಕೇ ಇಲ್ಲ, ಅಂಥ ಸಮುದಾಯಗಳಿದ್ದಾವೆ. ಈ ದೊಡ್ಡ ಸಮುದಾಯ ಅಲ್ಲಿ ಬಂದಿದ್ದು ಅಂತ ಹೇಳಿದ್ರೆ ಈ ಸಮುದಾಯಗಳ ಗತಿ ಏನಾಗುತ್ತೆ? ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಆಲೋಚನೆ ಮಾಡುವಾಗ ನಮ್ಮ ಜೊತೆಯಲ್ಲಿರುವಂಥವನಿಗೂ ಕೂಡ ಅನ್ನ ಸಿಕ್ಕಿದೆಯಾ ಇಲ್ವಾ ಅಂತ ಯೋಚನೆ ಮಾಡಬೇಕಲ್ವಾ. ನಾನೊಬ್ಬನೇ ಊಟ ಮಾಡೋದಕ್ಕಿಂತಲೂ ಇನ್ನೊಬ್ರಿಗೆ ಸಿಕ್ಕಿದೆಯಾ ಇಲ್ವಾ, ಅವನ ಅನ್ನಕ್ಕೆ ನಾವು ಕೈ ಹಾಕಬಾರ್ದಲ್ವ, ಅವನ ತಟ್ಟೆಗೆ ನಾವು ಕೈ ಹಾಕಬಾರ್ದಲ್ವ ಅನ್ನೋಂಥ ಆಲೋಚನೆ ಕೂಡ ಬರಬೇಕಲ್ವ. ಇದು ಭಾಳ ಇಂಪಾರ್ಟೆಂಟ್ ನನಗೆ ಅನ್ನಿಸ್ತಾ ಇದೆ. ಆದರೆ ಪ್ರತಿಭಟನೆ ಮಾಡ್ತಾ ಇರುವಂತಹ ಜಯಮೃತ್ಯುಂಜಯ ಸ್ವಾಮೀಜಿ ಆಗಿರ್ಬೋದು, ಅವ್ರ ಜೊತೆ ಸಾಥ್ ಕೊಡ್ತಾ ಇರುವಂತಹ ಯತ್ನಾಳ್ ಆಗಿರ್ಬೋದು, ಬೆಲ್ಲದ್ದವರಾಗಿರ್ಬೋದು, CC ಪಾಟೀಲ್ ಆಗಿರ್ಬೋದು, ಇವರು ಅದೇ ಸಮುದಾಯಕ್ಕೆ ಸೇರುವಂಥವ್ರು. ಅವ್ರು ಹೇಳ್ತಿರೋದೇನೆಂದರೆ, ನೀವು 4 ಜನ ರಾಜಕಾರಣಿಗಳನ್ನು ನೋಡಬೇಡಿ, ನಾವು ನಮ್ಮ ಶಕ್ತಿ ಮೇಲೆ ನಾವು ವಿಧಾನಸಭೆಗೆ ಬಂದಿದ್ದೀವಿ. ಯಾರೋ 4 ಜನ ಕಾರ್ಖಾನೆಗಳು ಮಾಡಿದ್ರು ಅಂತ ಅವ್ರನ್ನ ನೋಡಬೇಡಿ. ಆದರೆ ನಮ್ಮ ಸಮುದಾಯದಲ್ಲಿ ಅತ್ಯಂತ ದಟ್ಟ ದಾರಿದ್ರ್ಯದಲ್ಲಿ ಕೆಲಸ ಮಾಡ್ತಿರುವಂಥ, ಅತ್ಯಂತ ಕೆಳಮಟ್ಟದಲ್ಲಿ ಜೀವನ ಮಾಡ್ತಿರುವಂಥವ್ರು ಕೂಡ ಇದ್ದಾರೆ. ಅಂಥವ್ರಿಗೆ ಈ ಮೀಸಲಾತಿ ನಾವು ಕೇಳ್ತಾ ಇರೋದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಿರೋದು ಸರ್ಕಾರದ ಮುಂದೆ. ಅಲ್ಲ, ನಾನು ಕೂಡ ಈ ಮಾತನ್ನು ಹೇಳಿದ್ದೀನಿ, ಆಗಲೇ ಹೇಳಿದ್ದೀನಿ. ಅಲ್ಲೂ ಕೂಡ ಅತ್ಯಂತ ಬಡವರಿದ್ದಾರೆ, ಅಲ್ಲೂ ಕೂಡ ಕೃಷಿ ಕಾರ್ಮಿಕರಿದ್ದಾರೆ, ಭೂಹೀನರಿದ್ದಾರೆ ಅಂತೇಳ್ಬಿಟ್ಟು. ಅಟ್ ದ ಸೇಮ್ ಟೈಮ್ ರಾಜಕಾರಣಿಗಳು, ಭಾಳ ದೊಡ್ಡ ರಾಜಕಾರಣಿಗಳು, ಸುಮಾರು 30-40 ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇರೋಂಥವ್ರು ಆ ಸಮುದಾಯದಲ್ಲಿದ್ದು, ಆ ಸಮುದಾಯದಲ್ಲಿ ಇನ್ನೂ ಬಡತನ ಇದೆ ಅಂತ ಹೇಳಿದ್ರೆ ಅದು ಕಾರಣಕರ್ತರು ಇವರು ಆಗಲ್ವಾ? ಇವ್ರು ಹೇಳ್ತಾ ಇದ್ದಾರಲ್ಲ ನಮ್ಮನ್ನು ನೋಡಬೇಡಿ ಅಂತೇಳ್ಬಿಟ್ಟು, ಇವರು ಕೂಡ ಕಾರಣಕರ್ತರಾಗಲ್ವಾ? ಅಂದರೆ ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಲ್ವಲ್ಲ ಅವ್ರನ್ನ, ನಿಮ್ಮ ಜಾತಿಯಲ್ಲಿರುವಂಥ ಬಡವ್ರನ್ನ ನೀವು ಯಾಕೆ ಜೊತೆಯಲ್ಲಿ ಕರ್ಕೊಂಬಂದಿಲ್ಲ? ಯಾಕೆ ಅವ್ರನ್ನ ಇಂಪ್ರೂವೈಸ್ ಮಾಡಲಿಲ್ಲ? ನಿಮ್ಗೆ ಎಷ್ಟು ಅವಕಾಶಗಳಿತ್ತು, ಎಷ್ಟು ಸರಿ ಮಂತ್ರಿಗಳಾದ್ರಿ, ಎಷ್ಟು ಸರಿ MLAಗಳಾದ್ರಿ, ಎಷ್ಟು ಸರಿ MLCಗಳಾದ್ರಿ, MP ಗಳಾದ್ರಿ, ಮುಖ್ಯಮಂತ್ರಿಗಳಾದ್ರಿ, ಯಾಕೆ ನೀವು ಸಮುದಾಯದ ಮೇಲೆ ಪ್ರಯತ್ನ ಮಾಡಲಿಲ್ಲ? ನಾನು ಮಾತಾಡ್ತಾ ಇರೋಂಥದ್ದು ಒಬ್ಬ ಮಂಡಲ್ ಪಂಚಾಯಿತಿ ಮೆಂಬರ್ ಕೂಡ ಆಗದೇ ಇರೋವಂಥ ಸಮುದಾಯಗಳ ಬಗ್ಗೆ ನಾನು ಮಾತಾಡ್ತಾ ಇರೋಂಥದ್ದು. ಇವ್ರು ಹೇಳ್ತಾ ಇರೋಂಥದ್ದು
ವಿಧಾನಸೌಧ ಪಾರ್ಲಿಮೆಂಟ್ಗಳಲ್ಲಿ ಕುಂತು ನಾವು ಹಿಂಗೆ ಇರ್ಬೋದು, ಎಲ್ಲರೂ ಹಂಗಿಲ್ಲ ಅಂತ ನಾನು ಒಪ್ಕೊಳ್ತೀನಿ. ಅದಿಲ್ಲ ಅಂತ ಹೇಳಿಲ್ಲ, ನಿಜ, ಅವ್ರು ಹೇಳ್ತಾ ಇರೋದು ಕೂಡ ನಿಜ. ಅದಕ್ಕೆ ಎರಡೂ ಕಾರಣಗಳೇನು ಅಂತಂದರೆ, ಒಂದು ಕಾರಣ ಇವರೇ ಆಗ್ತಾರೆ, ತನ್ನ ಸಮುದಾಯದವ್ರನ್ನ ಮೇಲೆ ಕೆತ್ತದೇ ಇರುವಂತಹ ಜವಾಬ್ದಾರಿ ಇವ್ರು ತಗೊಳ್ಳಿಲ್ಲ ಅನ್ನುವಂಥದ್ದು ಒಂದು 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 ಬರುತ್ತೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಬಡವರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಬೇರೆ ಪ್ರೋಗ್ರಾಮ್ಸ್ ಕೊಡಬೇಕು ಅನ್ನೋದು ಕೂಡ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಬಡವರಿದ್ದಾರೆ, ಯಾವುದೋ ಕಾರಣಕ್ಕೆ ಅವ್ರು ಬಡತನದಲ್ಲಿ ಇರ್ಬೋದು, ಪಾಪ ಅವ್ರ ಮೇಲಕ್ಕೆ ಇವ್ರು ಯಾರು ಎತ್ತದೇ ಇರ್ಬೋದು. ಅಂಥವ್ರಿಗೆ ನೀವು ವಿಶೇಷವಾದ ಕಾರ್ಯಕ್ರಮಗಳನ್ನು ಕೊಡಿ, ಸರ್ಕಾರದ ಮೂಲಕ ಅವ್ರಿಗೆ ಸ್ಪೆಷಲ್ ಕಾಂಪೊನೆಂಟ್ಸ್ ಕೊಡಿ, ಸ್ಪೆಷಲ್ ಪ್ರೋಗ್ರಾಮ್ಸ್ ಕೊಡಿ. ಅವ್ರಿಗೆ ಯಾರೂ ಬೇಡ ಅನ್ನಲ್ಲ, ವಿಶೇಷವಾದಂಥ ಕಾರ್ಯಕ್ರಮಗಳನ್ನೇ ರೂಪಿಸಿ, ಅವ್ರಿಗೋಸ್ಕರನೇ ರೂಪಿಸಿ ಅದನ್ನ ಕೊಡಿ, ಯಾರೂ ಬೇಡ ಅನ್ನಲ್ಲ. ಆದರೆ ಇಲ್ಲಿ ಟೆಕ್ನಿಕಲಿ ಇಲ್ಲಿ ಭಾಳ ಕಷ್ಟ ಇದೆ, ಎರಡು ಏನಲ್ಲೇ ಬರಬೇಕು ಅಂತದ್ದು ಇದೆಯಲ್ಲ, ಅದು ಟೆಕ್ನಿಕಲಿ ಕಷ್ಟ ಇದೆ ಅಂತ ನಾನು ಹೇಳ್ತಾ ಇರೋದು. ಓಕೆ ಸರ್, ಕೊನೆಯದಾಗಿ ಮೀಸಲಾತಿ ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ? ಮೀಸಲಾತಿ ಕೊಡಬೇಕು ಅನ್ನೋದಾದರೆ ಏನೆಲ್ಲ ಮಾನದಂಡಗಳನ್ನು ರಾಜ್ಯ ಸರ್ಕಾರ ಅನುಸರಿಸಬೇಕು? ನೋಡಿ, ನಾನು ಆಗಲೇ ಹೇಳ್ದಂಗೆ ಈಗಾಗಲೇ ಇಂದಿರಾ ಸಾಹ್ನಿ ಜಡ್ಜ್ಮೆಂಟ್ ಬಗ್ಗೆ ಹೇಳಿದ್ದೀನಿ. ಇಂದಿರಾ ಸಾಹ್ನಿ ಜಡ್ಜ್ಮೆಂಟಲ್ಲಿ ಅದು 92ನಲ್ಲಿ ಬಂದಂಥ ಜಡ್ಜ್ಮೆಂಟು. ಆವಾಗಲಿಂದಲೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮೀಸಲಾತಿ ಕೊಡಬೇಕು ಅನ್ನೋದನ್ನು ಮಂಡಲ್ ಕಮಿಷನ್ ಮೂಲಕ ನಾವು ಕೊಟ್ಕೊಂಡು ಹೋಗಿರೋವಂಥದ್ದು. ಅಲ್ಲಿವರೆಗೂ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಮೀಸಲಾತಿ ಇರಲಿಲ್ಲ, ಬರೀ SC/ST ಮಾತ್ರ ಆಯಿತು, ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಇರಲಿಲ್ಲ. ಆ ಮೀಸಲಾತಿನ ಕೊಡೋವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ನಿಯಮಗಳನ್ನು, ಕೆಲವು ಯಾರ್ಡ್ ಸ್ಟಿಕ್ಸನ್ನು, ಕೆಲವು ಮಾನದಂಡಗಳನ್ನು ಆ ಜಡ್ಜ್ಮೆಂಟ್ ಹಾಕ್ಕೊಂಬಂದಿದೆ. ಆ ಮಾನದಂಡಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ನೀವು ಅವ್ರನ್ನ ಸ್ಟಡಿ ಮಾಡಬೇಕಾಗತ್ತೆ. ನೀವು ಹೋಗಿ ಅವರ ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ, ನಾನಾಗಲೇ ಹೇಳಿದ್ನಲ್ಲ, ಎಂಥ ನೀರು ಕುಡಿತಾರೆ, ಎಂಥ ಮನೇಲಿದ್ದಾರೆ, ಅದೆಲ್ಲವನ್ನೂ ಸ್ಟಡಿ ಮಾಡಬೇಕಾಗತ್ತೆ. ಒಂದನೇದು. ಎರಡನೇದು, ಅವರ ಅನಕ್ಷರಸ್ಥತೆಗೆ ಏನು ಕಾರಣ, ಅವರ ಬಡತನಕ್ಕೆ ಏನು ಕಾರಣ, ಅವರ ನಿರುದ್ಯೋಗಕ್ಕೆ ಏನು ಕಾರಣ, ಅವರಿಗೆ ಭೂಮಿ ಇಲ್ಲದೇ ಇರೋದಕ್ಕೆ ಏನು ಕಾರಣ, ಅವ್ರಿಗೆ ಮನೆ ಇಲ್ಲದೇ ಇರೋದಕ್ಕೆ ಏನು ಕಾರಣ, ಈ ಕಾರಣಗಳನ್ನೆಲ್ಲ ಅವರು ಪಠ್ಯ ಮಾಡಬೇಕು. ಮಾಡಿದ್ದೆ ಅವರು ಸಾಮಾಜಿಕವಾಗಿ ಯಾಕೆ ಹಿಂದುಳಿದಿದ್ದಾರೆ. ಈಗ ಒಬ್ಬ ಜಾತಿಯವನಿದ್ದಾನೆ, ಯಾರೋ ಒಬ್ಬ ಕೆಳ ಜಾತಿಯವನಿದ್ದಾನೆ, ಅವನು ಸ್ಕೂಲ್ಗೆ ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ ಅವನಿಗೆ ಸಾಮಾಜಿಕವಾಗಿ ಅಲ್ಲಿ ಅವನ್ನ ಭಾಳ ಕೀಳಾಗಿ ನೋಡ್ತಾರೆ. ಅಲ್ಲಿರುವಂತಹ ದೊಡ್ಡ ಜಾತಿಯವರು ಅವನು ಕೀಳಾಗಿ ನೋಡ್ತಾರೆ, ಅವನಿಗೆ ಮಾನಸಿಕವಾಗಿ ನೊಂದಿರ್ತಾನೆ, ಅದಕ್ಕೋಸ್ಕರ ನಾನು ಸ್ಕೂಲ್ಗೆ ಹೋಗಲ್ಲ ಅಂತಾನೆ ಅವನು. ಇಂಥವೆಲ್ಲ ಪ್ರಶ್ನೆಗಳು ಬರ್ತಾವಲ್ಲಿ. ಅವುಗಳೆಲ್ಲವನ್ನೂ ನಾವು ನೋಡಿಬಿಟ್ಟೆ ಅವ್ರನ್ನ ಕರ್ಕೊಂಬಂದು ಇವುಗಳನ್ನು ಫ್ರೇಮ್ವರ್ಕ್ ಮಾಡಬೇಕಾಗತ್ತೆ. ಅಂದರೆ ಇವುಗಳನ್ನ ಯಾವ್ಯಾವ ಪಟ್ಟಿಗೆ ಯಾರನ್ನು ಸೇರಿಸ್ಬೇಕು ಅನ್ನೋದ್ರ ಬಗ್ಗೆ ಬರೀ ಬ್ಲೈಂಡಾಗಿ ಸೇರಿಸೋದಲ್ಲ. ಅದು ಎಷ್ಟೋ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಮಿಷನ್ ಇರ್ಬೋದು, ಹಾವನೂರು ಕಮಿಷನ್ನು, ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಕಮಿಷನ್ನು, ವೆಂಕಟಸ್ವಾಮಿ ಕಮಿಷನ್ನು, ಸುಮಾರು ಕಮಿಷನ್ಗಳು ಅದ್ರ ಮೇಲೆ ಬೇಕಾದಷ್ಟು ಕೆಲಸ ಮಾಡಿದ್ದಾವೆ. ಕೆಲಸ ಮಾಡಿ ಆ ಕಮಿಷನ್ಗಳು ಕೊಟ್ಟಿರುವಂಥ ರಿಪೋರ್ಟ್ಗಳ ಮೇಲೆ ಇವತ್ತು ಕೆಲಸ ಆಗ್ತಾಯಿದೆ. ಹಾಗಿರೋವಾಗ ಯಾರೋ ನಮ್ಮನ್ನು ಕೇಳಿಬಿಟ್ರು ಅಂತ, ಅದು ಒಂದು ಮಿಠಾಯಿ ಅಂಗಡಿ ಆದರೆ ನಂಗೆ ಮೈಸೂರು ಪಾಕ್ ಕೊಡಪ್ಪ, 1-2 kg ಜಿಲೇಬಿ 1 kg ಕಟ್ಕೊಡಪ್ಪ ಅಂದರೆ ಕಟ್ಕೊಟ್ಬಿಡ್ತಾರೆ. ಇದು ಹಂಗಲ್ಲ, ಇದು ಕೊಟ್ಬಿಡಿ ಅಂತ ಕೇಳೋಕ್ಕಾಗಲ್ಲ. ನೀವು ಕೇಳೋದಕ್ಕೆ ಫಸ್ಟ್ ಆಫ್ ಆಲ್ ಸ್ಟಡಿ ಮಾಡಬೇಕಲ್ಲ. ನಿಮ್ಮ ಹತ್ರ ಎಂಪರಿಕಲ್ ಡೇಟಾ ಏನಿದೆ? ಎಂಪರಿಕಲ್ ಡೇಟಾನೇ ಇಲ್ವಲ್ಲ ನಮ್ಮ ಹತ್ರ. ಈಗಲೂ ಕೂಡ ನಾವು ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ವಿ. ಒಳ ಮೀಸಲಾತಿ ಈಗ ನೆನೆಗುದಿಗೆ ಬಿದ್ದಿರೋದು ಯಾಕೆ ಅಂತ ಹೇಳಿದ್ರೆ ಎಂಪರಿಕಲ್ ಡೇಟಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ. ಅಲ್ಲೂ ಕೂಡ ಅನೇಕ ನೊಂದ ಸಮುದಾಯಗಳಿಲ್ವ, ಅಲ್ಲೂ ಕೂಡ ಒಳ ಮೀಸಲಾತಿಗೆ ವಂಚಿತವಾಗಿರುವಂತಹ ಸಮುದಾಯಗಳಿಲ್ವ. ಅದೇ ರೀತಿಯಲ್ಲಿ ಇದನ್ನು ಕೂಡ ಎಂಪರಿಕಲ್ ಡೇಟಾ ಕೊಟ್ಟು ನೀವು ಕುಲಶಾಸ್ತ್ರ ಅಧ್ಯಯನ ಮಾಡಿ ಎಲ್ಲರ ಮೂಲಲ್ಲೂ ಕೂಡ ಹೌದಪ್ಪ ಇವರು ಇದಕ್ಕೆ ಕೊಡ್ಬೋದು, 2A ಕೊಡ್ಬೋದು ಅಂತ ಹೇಳ್ಬಿಟ್ಟು ಯಾವುದ್ರ ಕಮಿಷನ್ ಹೇಳಿದ್ರೆ ಧಾರಾಳವಾಗಿ ಕೊಡಿ, ನಾನು ಬೇಡ. ಹಾಗಾದರೆ ಕೊನೆಯ ಅವಧಿಯಲ್ಲಿ ಕೊಟ್ಟಂತಹ ಕಾಂತರಾಜು ಮತ್ತು ಹೆಗ್ಡೆ ಅವರ ರಿಪೋರ್ಟು ಇದಕ್ಕೇನಾದರೂ ಅನುಕೂಲವಾಗಿ ಪೂರಕವಾಗಿರ್ಬೋದಾ ಅಂತ? ಯಾಕಂದರೆ ಅವರು ಎಲ್ಲ ಜಾತಿಗಳ, ಎಲ್ಲ ಧರ್ಮಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಬಗ್ಗೆನೇ ಅವರು ಅಧ್ಯಯನ ಮಾಡಿದ್ದು. ಆ ರಿಪೋರ್ಟ್ ಬಂದು ಸುಮಾರು 6-7 ವರ್ಷಗಳಾದರೂ ಕೂಡ ಏನೂ ಆಗ್ತಾಯಿಲ್ಲ. ಅದೇನಾದರೂ ಅಕ್ಸೆಪ್ಟ್ ಆದರೆ ಅದರಲ್ಲಿ ಏನಾದರೂ ಅವಕಾಶಗಳು ಸಿಗ್ಬೋದಾ ಅಂತ? ಅದು ನೋಡಬೇಕು. ಯಾಕಂತಂದರೆ ಅವರು ಆ ರಿಪೋರ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಮ್ಮ ಯಾರು ಮಾಹಿತಿ ಇಲ್ಲ. ಆ ರಿಪೋರ್ಟ್ ಏನು ಕೊಟ್ಟಿದ್ದಾರೆ, ಅಲ್ಲಿ ಏನು ಬಂದಿದೆ, ಆ ಡೇಟಾ ಕಲೆಕ್ಟ್ ಮಾಡಿದಾರಲ್ಲ, ಆ ಡೇಟಾನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಅವರು ಕೂಡ ಸುಮಾರು 57-58 ಪ್ರಶ್ನೆಗಳನ್ನು ಹಾಕ್ಕೊಂಡೆ ಅವರು ಇಡೀ ರಾಜ್ಯಾದ್ಯಂತ ಸಮೀಕ್ಷೆ ಮಾಡಿರುವಂಥದ್ದು. ಅಲ್ಲಿ ಬಂದಿದ್ದು ಇವ್ರು ನಿಜವಾಗ್ಲೂ ಕೂಡ 2Aಗೆ ಸೇರಿಸೋದಕ್ಕೆ ಇವರು ಅರ್ಹರು ಅಂತ ಬಂದಿದ್ದರೆ ಆಗ್ಬೋದು, ಯಾರ್ದು ಅಭ್ಯಂತರ ಇಲ್ಲ. ನನ್ನ ಪ್ರಕಾರ, ನನಗಿರುವಂತಹ ಸಣ್ಣ ನಾಲೆಡ್ಜಿನ ಪ್ರಕಾರ, ನನಗಿರುವಂಥ ಸಣ್ಣ ಮಾಹಿತಿ ಪ್ರಕಾರ ಅವರನ್ನು 2Aಗೆ ಫಿಟ್ ಆಗಲ್ಲ. ಈಗ ಸದ್ಯಕ್ಕೆ ಟೆಕ್ನಿಕಲಿ ಫಿಟ್ ಆಗಲ್ಲ, ಲೀಗಲಿ ಅದು ಸಾಧ್ಯವಾಗಲ್ಲ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಸಮುದಾಯವನ್ನು ಯಾವುದೇ ಮೀಸಲಾತಿ ಪಂಗಡಕ್ಕೆ ಸೇರಿಸ್ಬೋದು, ತೆಗಿಬೋದು. ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವಿಚಾರಗಳನ್ನು ಇಟ್ಕೊಂಡು ಒಂದು ರಿಪೋರ್ಟ್ ಇಟ್ಕೊಂಡು ಮಾಡೋ ಅಧಿಕಾರ ಇದೆ. ಹೌದು, ಅದು ಕಮಿಷನ್ ರಿಪೋರ್ಟ್ ಕೊಡಬೇಕು.
ಕಮಿಷನ್ನು ಕೊಟ್ಟಿರುವಂತಹ ಸಲಹೆ ಸೂಚನೆ ಶಿಫಾರಸು ಏನಾದರೂ ಇದ್ದರೆ ಮಾತ್ರ ಮಾಡ್ಬೋದೇ ಹೊರತು ಇವರೇ ಮಾಡೋಕ್ಕಾಗಲ್ಲ. ಕೊನೆಯದಾಗಿ ಸರ್, ನಾನು ತಮ್ಮನ್ನು ಕಾಂಗ್ರೆಸ್ ವಕ್ತಾರ ಅಂತ ನೋಡಿದೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಇಷ್ಟೆಲ್ಲ ಮಾಹಿತಿ ಇದ್ದರು, ಇಂದಿರಾ ಸಹಾನಿ ಕೇಸ್ ಇದೆ, ಒಂದು ರಿಪೋರ್ಟ್ ಬೇಕೇ ಬೇಕು, ಆದರೂ ಕೂಡ ಚುನಾವಣೆ ಬಂದಾಗ ಅದು ಒಂದು ಪಕ್ಷ ಅಂತಲ್ಲ, ಕಾಂಗ್ರೆಸ್ ಅವರಾಗಲಿ BJP ಅವರಾಗಲಿ JDS ಅವರಾಗಲಿ ನಿಮ್ಮ ಸಮುದಾಯಕ್ಕೆ ನಾವು ಮೀಸಲಾತಿ ಕೊಡೋದಕ್ಕೆ ಬದ್ಧ ಅಂತ ಘೋಷಣೆ ಮಾಡಿಬಿಡ್ತಾರೆ. ಇದು ಮಹಾ ಅಪರಾಧ ಅಲ್ವಾ ಅಂತ. ಈಗ ಅವತ್ತು ಕಾಂಗ್ರೆಸ್ ಅವರು ವಿಪಕ್ಷ ಸ್ಥಾನದಲ್ಲಿದ್ದರು, ನಾವು ನಿಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡ್ತೀವಿ ಅಂದರು. ಅವತ್ತು ಅಧಿಕಾರದಲ್ಲಿದ್ದಂತಹ BJP ಅವರು ವಿಪಕ್ಷ ಸ್ಥಾನದಲ್ಲಿದ್ದಾರೆ, ನಾವು ಪಂಚಮಸಾಲಿ ಹೋರಾಟಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತಾರೆ. ವಿಧಾನ ಪರಿಷತ್ತಲ್ಲಿ ಗದ್ದಲ ಮಾಡ್ತಾರೆ. ಇದೇ ನಮ್ಮ ಹಕ್ಕು, ಪಂಚಮಸಾಲಿ ಮೀಸಲಾತಿ ತಗೊತೀವಿ ಅಂತ ಯತ್ನಾಳ್ ಅವರು ಬೆಂಚ್ ಕೊಟ್ಟು ಹೇಳ್ತಾರೆ, ಅರವಿಂದ್ ಬೆಲ್ಲದವರು ಬೆಂಚ್ ಕೊಟ್ಟು ಹೇಳ್ತಾರೆ. ಅವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಚ್ ಕೊಟ್ಟಿದ್ರು, ವಿಜಯಾನಂದ ಕಾಶ್ಯಪ್ನವರು ಅಲ್ಲಿಂದ ಇಲ್ಲಿವರೆಗೂ ಪಾದಯಾತ್ರೆ ಮಾಡಿದ್ರು. ಇದೆಲ್ಲ ಗೊತ್ತಿದ್ರು ಕೂಡ ಆ ಸಮುದಾಯವನ್ನು ಆ ಸಮುದಾಯದ ಜನರನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅಂತ ಅನ್ಸಲ್ವಾ ಅಂತ. ಇಲ್ಲ, ಆ ಸಂದರ್ಭ ನೋಡಿ, ನೀವು ಹೇಳಿದ ಸರಿ. ಹೌದು, ಆ ಸಂದರ್ಭಕ್ಕೆ ಏನು ಬೇಕೋ ಅದು ಮಾತಾಡ್ಬಿಡ್ತಾರೆ. ಇವತ್ತು 2A ಮೀಸಲಾತಿ ಬಗ್ಗೆ ಅಲ್ಲಿನ ಲೀಗಲ್ ಇಂಪ್ಲಿಕೇಶನ್ಸು, ಮಾರಲ್ ಇಂಪ್ಲಿಕೇಶನ್ಸು, ಅಲ್ಲಿ ಎಕನಾಮಿಕಲ್ ಬ್ಯಾಕ್ಗ್ರೌಂಡು ಇದನ್ನೆಲ್ಲ ಇಟ್ಕೊಂಡು ಅಸೆಂಬ್ಲಿಯಲ್ಲಿ ಭಾಳ ಅರ್ಥಪೂರ್ಣವಾದ ಚರ್ಚೆ ಆಗಬೇಕಾಗಿತ್ತು. ಯಾಕೆ ಚರ್ಚೆ ಆಗ್ತಾ ಇಲ್ಲ ಹೇಳಿ? ಯಾಕಂದರೆ ಅಲ್ಲಿ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಬೇಕು ಅಂದರೆ, ಒಂದು ನೀವು ಹೇಳ್ತಿದ್ದು ಲೀಗಲ್ ಆಗಿ ಗೊತ್ತಿರಬೇಕು ಅಂದರೆ ಏನಾದರೂ ಕಾನೂನು ಗೊತ್ತಿರುವಂಥವ್ರು ಇರಬೇಕು. ಎರಡನೇದು ಮೀಸಲಾತಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡಿರಬೇಕು. ಮೂರನೇದು ಜಾತಿ ವ್ಯವಸ್ಥೆ ಬಗ್ಗೆ ಗೊತ್ತಿರಬೇಕು. ಇದು ಗೊತ್ತಿರುವಂಥವ್ರು ಯಾರಿದ್ದಾರೆ? ಕೌನ್ಸಿಲ್ ಆಗಿರಲಿ, ಅಸೆಂಬ್ಲಿಯಲ್ಲಾಗಿರಲಿ, ಅದ್ರ ಕೊರತೆ ಎದ್ದು ಕಾಣಿಸ್ತಾ ಇಲ್ವಾ? ನಿಜವಾಗ್ಲೂ ಕೊರತೆ ಇದೆ. ಯಾಕಂತಂದರೆ ಅದ್ರ ಬಗ್ಗೆ ಚರ್ಚೆಗಳಾಗಬೇಕಾಗಿತ್ತು. ನೋಡಿ, ಭೂ ಸುಧಾರಣೆ ಅಂತಹ ಇಶ್ಯೂಗಳು ಬಂದಾಗ, ಆಮೇಲೆ ಹಾವನೂರು ಕಮಿಷನ್ ಇಶ್ಯೂ ಬಂದಾಗ, ವೆಂಕಟಸ್ವಾಮಿ ಕಮಿಷನ್ ಇಶ್ಯೂ ಬಂದಾಗ ಅಸೆಂಬ್ಲಿಯಲ್ಲಿ, ಕೌನ್ಸಿಲಲ್ಲಿ ಭಾಳ ದೊಡ್ಡ ಚರ್ಚೆಗಳು ನಡೆದಿದ್ದಾವೆ. ಯಾಕಂದರೆ ಆಗ ಭಾಳ ಜ್ಞಾನ ಇರುವಂಥವರು, ಅದ್ರ ಬಗ್ಗೆ ಅರಿವಿರುವಂಥವರು ಮಾತಾಡ್ತಾಯಿದ್ರು. ಅದನ್ನು ಭಾಳ ದೊಡ್ಡ ಒಳ್ಳೆ ಚರ್ಚೆಗಳು ನಡೆದಿದ್ದಾವೆ. ಈಗಲೂ ಕೂಡ ಈ ನನಗೆ ಬೇಸರ ಆಗ್ತಾ ಇರೋದು ಏನಂತಂದರೆ, ಮುಖ್ಯಮಂತ್ರಿಗಳು ಒಬ್ಬರೇ ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಿ ಇರುವಂಥವ್ರು ಬೇರೆಯವರು ಕೂಡ ಅಲ್ಲಿ ಹೇಳಬೇಕಲ್ವಾ, ಅದಕ್ಕೆ ಪೂರಕವಾಗಿ ಹೇಳಬೇಕಲ್ಲ, ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಹೋಗ್ಬೇಕಲ್ವಾ. ಇದೆಲ್ಲ ಮಾಡಬೇಕಾಗಿತ್ತು ಸರ್, ಇದೆಲ್ಲ ಆಗಬೇಕು, ಇದೆಲ್ಲ ಆಗಲ್ಲ, ಮುಖ್ಯಮಂತ್ರಿ ಹೇಳ್ತಾ ಇರೋದು ಸರಿ ಇದೆ ಅನ್ನುವಂಥದ್ದನ್ನು ನೀವು ಸ್ವಲ್ಪ ಆಧಾರಗಳನ್ನು ಇಟ್ಕೊಂಡು ಹೇಳಿದ್ದು ಅಂತ ಹೇಳಿದ್ರೆ ಒಂದು ದೊಡ್ಡ ಸಪೋರ್ಟ್ ಆಗ್ತಾಯಿತ್ತಲ್ವ. ಅದು ನೀವು ಹೇಳ್ದಂಗೆ ಆ ಸಂದರ್ಭದಲ್ಲಿ ಏನೇನು ಬೇಕೋ ಅದನ್ನ ಮಾತಾಡ್ಬಿಡ್ತಾರೆ, ಮಾಸನ್ನು ನೋಡ್ಬಿಟ್ಟು ಮಾತಾಡ್ಬಿಡ್ತಾರೆ. ಅದು ಕೊಡೋದಕ್ಕೆ ಏನೇನು ಅಡಚಣೆಗಳಿದೆ ಅನ್ನೋದನ್ನು ಆಲೋಚನೆ ಮಾಡಬೇಕಾದ್ರೆ ನೀವು ಹೇಳ್ದಂಗೆ ಅದಕ್ಕೊಂದು ಅರಿವು ಬೇಕಾಗತ್ತೆ, ಅದಕ್ಕೊಂದು ಜ್ಞಾನ ಬೇಕಾಗತ್ತೆ, ಅದಕ್ಕೊಂದು ಸಂಶೋಧನೆ ಅಥವಾ ಅದಕ್ಕೊಂದು ಕನಿಷ್ಠ ಸ್ಟಡಿ ಬೇಕಾಗತ್ತೆ. ಅದು ಇಲ್ಲದೇ ಇರೋವಂಥದ್ದು ನಿಜವಾಗ್ಲೂ ದೊಡ್ಡ ಲ್ಯಾಕುನ ಅಂತ ಅನ್ನಿಸ್ತಾ ಇದೆ. ಅಸೆಂಬ್ಲಿಯಲ್ಲಿ, ಕೌನ್ಸಿಲಲ್ಲಿ ಭಾಳ ನೋವನ್ಸುತ್ತೆ ಇದನ್ನು ನೋಡಿದಾಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ವಕೀಲರು ಹಾಗೂ ಮಾಜಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ದ್ವಾರಕನಾಥ್ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮೀಸಲಾತಿ ಕೇಳುವಂಥದ್ದು ಕೇಳಿದ್ರೆ ಅದು ಮೀಸಲಾತಿ ಕೊಡುವಂಥ ಒಂದು ವಿಚಾರ ಬಂದಾಗ ಭಾಳಷ್ಟು ರಿಪೋರ್ಟ್ಗಳು ಅಗತ್ಯ ಇದೆ. ಇಂದಿರಾ ಸಹಾನಿ ಕೇಸು ನಮ್ಮ ಮುಂದೆ ಬರುತ್ತೆ. ಮೀಸಲಾತಿ ಯಾವುದೇ ಸರ್ಕಾರ ಕೊಡಲಿ, ಆ ಕೇಸನ್ನು ಇಟ್ಕೊಂಡೇ ಮೀಸಲಾತಿ ಕೊಡುವಂಥದ್ದಾಗಿರ್ಬೋದು, ಕಡಿಮೆ ಮಾಡುವಂಥದ್ದಾಗಿರ್ಬೋದು ಮಾಡ್ಬೋದು ಅಂತ. ಮೀಸಲಾತಿ ಕೇಳಿದ ತಕ್ಷಣ ಕೊಡೋದಕ್ಕೆ ಬರೋದಿಲ್ಲ. ನಾವು ಹಾಲು ಇಲ್ಲ ಮೊಸರನ್ನು ನೋಡಿದ ತಕ್ಷಣ ತುಪ್ಪ ಮಾಡೋದಕ್ಕೆ ಬರೋದಿಲ್ಲ. ಆ ಮೊಸರು ಆದಮೇಲೆ ಬೆಣ್ಣೆ ತೆಗಿಬೇಕು, ಬೆಣ್ಣೆ ಆದಮೇಲೆ ತುಪ್ಪ ಮಾಡಬೇಕು. ಇಷ್ಟು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಮೂಲಕವೇ ಮೀಸಲಾತಿಯನ್ನು ವಿಂಗಡಣೆ ಮಾಡೋದಕ್ಕೆ ಆಗೋದು. ಅದೇ ರೀತಿ ಪಂಚಮಸಾಲಿಗಳು ನೇರವಾಗಿ 2A ಮೀಸಲಾತಿ ಅಡಿಯಲ್ಲಿ ಬರೋದಿಲ್ಲ. ಅವ್ರು ಬೇಕಿದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ನೆಲ್ಲ ಅಡಿಯಲ್ಲಿ ಮೀಸಲಾತಿಯನ್ನು ಕೋರ್ಬೋದು, ಕೇಳ್ಬೋದು. ಇದು ರಾಜ್ಯ ಸರ್ಕಾರಕ್ಕೂ ಕೇಳ್ಬೋದು, ಅದೇ ರೀತಿ ಕೇಂದ್ರ ಸರ್ಕಾರದ ಮೇಲೂ ಕೂಡ ಒತ್ತಡ ಮಾಡ್ಬೋದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಕುಲಕರ್ಣಿ ಜೊತೆ ಮಾರುತಿ ಪಾವಗಡ, ಸಮಯ ನ್ಯೂಸ್, ಬೆಂಗಳೂರು.